ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾವು PCA ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಮಗೆ 8 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಮೀನ್ನ ಕಂಡುಹಿಡಿಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಸೆಂಟರ್ ಆಫ್ ಡೇಟಾನ ಕಂಡುಹಿಡಿಬೇಕು. ಥರ್ಡ್ ಸ್ಟೆಪ್ಪಲ್ಲಿ ಕೋವೇರಿಯನ್ಸ್. ಫೋರ್ತ್ ಸ್ಟೆಪ್ಪಲ್ಲಿ ಐಗನ್ ವ್ಯಾಲ್ಯೂಸ್, ಐಗನ್ ವೆಕ್ಟರ್ಸ್, ನಾರ್ಮಲೈಸ್ ಮಾಡಿ PCA, ಆಮೇಲೆ ವೆರಿಫೈ ಮಾಡಬೇಕು. ಓಕೆನಾ? ಇಷ್ಟು ಸ್ಟೆಪ್ಸು ನೀವು ಮಾಡಾದ್ಮೇಲೆ ಈ ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಒಂದೊಂದೇ ಸ್ಟೆಪ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾವು ಮೀನ್ನ ಕಂಡುಹಿಡಿಬೇಕು. ಓಕೆನಾ? ಫಸ್ಟು ಕೊಟ್ಟಿರುವಂಥ ಡೇಟಾ ಏನು, ಗಿವನ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ x1 = 2 ಮತ್ತು 6 ಮತ್ತು x2 = 1 ಮತ್ತು 7 ಕೊಟ್ಟಿದ್ದಾರೆ. ಸೊ ಇದು ಕೊಟ್ಟಿರುವಂಥದ್ದು. ಸೊ ಇದರ ಮೇಲೆ ನಾವು ಮೀನ್ ಕಂಡುಹಿಡಿಬೇಕು ಅಂತ ಅಂದರೆ μ ಸೊ ಇಲ್ಲಿ 2 ಇದೆಯಲ್ವಾ, 2 + 1 2 + 1 ಡಿವೈಡೆಡ್ ಬೈ 2, 6 + 7 ಡಿವೈಡೆಡ್ ಬೈ 2. ಸೊ ಇದೇನಾಗುತ್ತೆ, ನಮ್ಮ ಮೀನ್ ಆಗುತ್ತೆ. ಓಕೆ, ಸೊ ಏನಿದು, ಸೊ 2 + 1 ಡಿವೈಡೆಡ್ ಬೈ 2 ಏನಾಗುತ್ತೆ ನಮಗೆ 3 ಡಿವೈಡೆಡ್ ಬೈ 2. ಸೊ μ ನಮಗೆ ಏನು ಬರುತ್ತೆ, ಸೊ 1.5. ಆಮೇಲೆ 6 + 7 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ ನಮಗೆ, 6.5. ಓಕೆನಾ? ಸೊ ಇಲ್ಲಿ 6.5 ಬರುತ್ತೆ. ಸೊ ಇದು ನಮ್ಮ ಮೀನ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಮೀನ್ ಕಂಡು ಹಿಡ್ದಾದ್ಮೇಲೆ ನಾವು ಸ್ಟೆಪ್ 2 ನಾವೇನು ಮಾಡಬೇಕು, ಸೆಂಟರ್ ಆಫ್ ಡೇಟಾನ ಕಂಡು ಹಿಡಿಬೇಕು. ಓಕೆನಾ? ಯಾವ ರೀತಿ ಕಂಡು ಹಿಡಿತೀರಾ ಸೆಂಟರ್ ಆಫ್ ಡೇಟಾನ, ಅದನ್ನು ನಾವು ನೋಡ್ತಾ ಹೋಗೋಣ. ಇವಾಗ ನಾವೇನು ಮಾಡಬೇಕು ಅಂದರೆ ಫಸ್ಟು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಅಂದರೆ ಇವಾಗ x1 - μ ಸಬ್ಟ್ರ್ಯಾಕ್ಟ್ ವಿತ್ ದ ಮೀನ್. ಓಕೆನಾ? ಮೀನ್ ಆಫ್ ದ ಡೇಟಾ. ಸೊ ಫಸ್ಟಿಗೆ x1 ಏನಿದೆ ನನ್ನ ಹತ್ರ, ಸೊ 2 ಮತ್ತು 6 ಮತ್ತು ಮೀನ್ ಎಷ್ಟಿದೆ 1.5 ಮತ್ತು 6.5. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ ಏನು ಬರುತ್ತೆ. ಓಕೆನಾ? ಸೊ ಇವಾಗ 2 - 1.5 ಎಷ್ಟು, 0.5. ಸೊ 0.5, 6 - 6.5 ಏನಾಗುತ್ತೆ, -0.5 ಬರುತ್ತೆ. ಓಕೆನಾ? -0.5. ನೆಕ್ಸ್ಟ್ ಅದೇ ಥರ x2 - μ ಹಾಕಿದಾಗ ದಟ್ ಈಸ್ ನಥಿಂಗ್ ಬಟ್ 1 ಮತ್ತು 7 ಮೈನಸ್ 1.5 ಮತ್ತು 6.5. ಸೊ 1 - 1.5 ಏನಾಗುತ್ತೆ, -0.5 ಆಗುತ್ತೆ. 7 - 6.5 ಏನಾಗುತ್ತೆ, 0.5 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ದೇರ್ಫೋರ್ ಇವಾಗ ಫೈನಲ್ ಆಗಿ x1' ಏನಾಗುತ್ತೆ ಅಂದರೆ 0.5 ಮತ್ತು -0.5. ಆಮೇಲೆ x2' ಏನಾಗುತ್ತೆ ಅಂದರೆ 0.5 -0.5 ಮತ್ತು 0.5. ಓಕೆನಾ? ಇದು x2', ಇದು x1'. ಓಕೆ, ಸೊ ನೆಕ್ಸ್ಟ್ ಇವಾಗ ನಾನು ಸೆಂಟರ್ ಆಫ್ ಡೇಟಾನ ಕಂಡುಹಿಡಿಬೇಕು ಅಂತ ಹೇಳಿದೆ ಅಲ್ವಾ. ಫೈನಲ್ ಆಗಿ ನಾನು ಹೆಂಗೆ ಬರ್ಕೊಳ್ಬೋದು ಅಂತ ಅಂದರೆ x ಈ x1ನ 1ರಲ್ಲಿ ಅಂದರೆ 0.5 ಮತ್ತು -0.5 ಮತ್ತು ಈ x2'ನ ಇಲ್ಲಿ ಬರ್ಕೊತೀನಿ -0.5 ಮತ್ತು 0.5. ಓಕೆನಾ? ಇದು ಸೆಂಟರ್ ಆಫ್ ಡೇಟಾ. ಅರ್ಥ ಆಯ್ತಲ್ವಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಸೆಂಟರ್ ಆಫ್ ಡೇಟಾ ಅಂತ. ಸೊ ಸ್ಟೆಪ್ 3 ಏನಿದೆ, ಸ್ಟೆಪ್ 3 ಬಂದ್ಬಿಟ್ಟು ಕೋವೇರಿಯನ್ಸ್. ಸೊ ನಾವು ಇವಾಗ ನೋಡ್ತಾ ಹೋಗೋಣ ಯಾವ ರೀತಿ ಕೋವೇರಿಯನ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ಸ್ಟೆಪ್ 3 ಬಂದ್ಬಿಟ್ಟು ಕೋವೇರಿಯನ್ಸ್. ಸೊ ಈ ಕೋವೇರಿಯನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ C = ಸಿಗ್ಮಾ ಆಫ್ K = 1 to m then xk and xk to the power of t. ಓಕೆನಾ? ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ m = 2 ಅಂತ ತೊಗೊಳ್ತೀನಿ. ಯಾಕೆ m = 2? ಯಾಕೆ m = 2 ಅಂತ ಅಂದರೆ ಯಾಕಂದರೆ ನಮಗೆ 2 ಡೇಟಾ ಪಾಯಿಂಟ್ಸ್ ಇದೆ. 2 ಡೇಟಾ ಪಾಯಿಂಟ್ಸ್ ಅಂದರೆ ಏನು, ಇವಾಗ 2 6 ಮತ್ತು 1 7. ಸೊ ನನಗೆ 2 ಡೇಟಾ ಪಾಯಿಂಟ್ ಇರೋದ್ರಿಂದ ನಾನೇನು ಮಾಡ್ತೀನಿ, m = 2 ಅಂತ ತೊಗೊಳ್ತೀನಿ. ಸೊ ಇವಾಗ ನಾನೇನು ಮಾಡಬೇಕು, ಇವಾಗ ನಾನು ಫಾರ್ x1' ನಾನು x1' ತೊಗೊಂಡಲ್ವಾ, ಏನು x1' ಬಂದ್ಬಿಟ್ಟು ಇಲ್ಲಿತ್ತಲ್ವಾ 0.5 -0.5. ಓಕೆನಾ? x1' ಟ್ರಾನ್ಸ್ಪೋಸ್ ಇದು. ಓಕೆ, ಸೊ ಇದು ಟ್ರಾನ್ಸ್ಪೋಸ್ ಮಾಡಿದಾಗ ನಮ್ಗೆ ಇದು ಬರುತ್ತೆ. ಸೊ ಇವಾಗ ಫಸ್ಟಿಗೆ ನಾವೇನು ಕಂಡುಹಿಡಬೇಕಂದ್ರೆ x1 × x1' x1' × x1 ಟ್ರಾನ್ಸ್ಪೋಸ್. ಓಕೆನಾ?
ಸೊ ಇವಾಗ x1 ಅಂದರೆ ಏನು, x1 ನಮಗೆ 0.5 ಮತ್ತು -0.5 ಸಿಕ್ಕಿತ್ತು ಲಾಸ್ಟ್ ಒನ್ನಲ್ಲಿ. ಓಕೆನಾ. x1 ಟ್ರಾನ್ಸ್ಪೋಸ್ ಅಂತ ಅಂದರೆ ಇದು ಏನು 0.5 ಮತ್ತು -0.5. ಓಕೆನಾ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, x1 ಮತ್ತು x1 ಟ್ರಾನ್ಸ್ಪೋಸ್ ಅಂತ ಮಾಡ್ಕೊಂಡಾಗ ಇದೇನು ಮಾಡುತ್ತೆ, ಮಲ್ಟಿಪ್ಲೈ ಮಾಡ್ಕೊಂಡಾಗ 0.5 ಇಂಟು 0.5 0.25 ಅಲ್ವಾ, 0.25 0.5 ಇಂಟು -0.5 -0.25. ನೆಕ್ಸ್ಟು -0.5 ಇಂಟು 0.5 ಇಸ್ -0.25. ನೆಕ್ಸ್ಟು -0.5 ಇಂಟು -0.5 0.25. ಓಕೆನಾ. ಸೊ ಇದು ಬಂದ್ಬಿಟ್ಟು ಏನಾಗುತ್ತೆ ನನಗೆ x1 ಇಂಟು x1 ಟ್ರಾನ್ಸ್ಪೋಸ್. ಓಕೆ, ಈ ಥರ. ಅದೇ ರೀತಿ ನಾನಿವಾಗ x2 ಟ್ರಾನ್ಸ್ಪೋಸ್ ಅಂತ ಅಂದರೆ ನನಗೇನು ಬರುತ್ತೆ, -0.5 ಮತ್ತು 0.5. ಯಾಕೆ ಹೇಳಿ, ಇಲ್ಲಿ ನನಗೆ 0.5 -0.5 0.5 ಇದ್ರದ್ದು ಟ್ರಾನ್ಸ್ಪೋಸ್ ಏನಾಗುತ್ತೆ, ಇದು ಆಗುತ್ತೆ. ಓಕೆನಾ. ನಾವೇನು ಫೈಂಡ್ ಔಟ್ ಮಾಡಬೇಕು ಇವಾಗ, x2 ಇಂಟು x2 ಟ್ರಾನ್ಸ್ಪೋಸ್ ಏನಾಗುತ್ತೆ ಅಂದರೆ x2 ಟ್ರಾನ್ಸ್ಪೋಸ್ ಅಂತ ಅಂದರೆ x2 ಅಂದರೆ 0.5 0.5 -0.5 0.5 ಮತ್ತು ಇದು ಏನಾಗುತ್ತೆ 0.5 ಮತ್ತು -0.5 0.5 ಆಗುತ್ತೆ. ಸೊ ಇದನ್ನು ಅಷ್ಟೇ ನಾವು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ -0.5 ಇಂಟು 0.5 0.25 -0.5 ಇಂಟು 0.5 -0.25. ನೆಕ್ಸ್ಟ್ ಇದು -0.25. ನೆಕ್ಸ್ಟ್ 0.25 ಬರುತ್ತೆ. ಓಕೆ, ಏನಾಗುತ್ತೆ, ಇದು ಬಂದ್ಬಿಟ್ಟು ನನಗೆ ಬಂದಿರೋ ಅಂಥ ಏನಂತೀರ ದಿಸ್ ವ್ಯಾಲ್ಯೂಸ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ನಾನು ಸಿ ಕಂಡುಹಿಡಿಬೇಕು ಅಂದರೆ ಇದನ್ನು ನಾನು ಅಡಿಷನ್ ಮಾಡಬೇಕು. ಅಡಿಷನ್ ಅಂತ ಅಂದರೆ x1 ಇವಾಗ ನಾನು ಆ್ಯಡ್ ಮಾಡಬೇಕಷ್ಟೆ. ಸೊ ಆ್ಯಡ್ ಸಿ ಈಸ್ ಈಕ್ವಲ್ ಟು ಇವೆರಡನ್ನ ನಾನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಬೇಕು ಅಂದರೆ 0.25 -0.25 0.25 ಆ್ಯಂಡ್ 0.25 ಪ್ಲಸ್ ನೆಕ್ಸ್ಟ್ 0.25 -0.25 0.25 -0.25. ಸೊ ಇದನ್ನು ಮಾಡಿದಾಗ ನಂಗೆ ಏನು ಬರುತ್ತೆ, ಸೊ ಇದನ್ನು ನಾನು ಪ್ಲಸ್ ಮಾಡಿದಾಗ 0.25 ಪ್ಲಸ್ 0.25 0.5. ನೆಕ್ಸ್ಟ್ ದೆನ್ 0.5 ರೈಟ್. ಸೊ ಇಲ್ಲಿ ಪ್ಲಸ್ 0.25. ನೆಕ್ಸ್ಟ್ -0.25 -0.5 -0.5. ನೆಕ್ಸ್ಟ್ 0.25 0.25 0.5. ಅರ್ಥ ಆಯ್ತಲ್ವಾ ಏನಂತ. ಸೊ ಇವಾಗ ಆ್ಯಡ್ ಮಾಡಿದಾಗ ನಂಗೆ ಇದು ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವೇನು ಮಾಡಬೇಕು, ಐಗನ್ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಸೊ ಇವಾಗ 3 ಸ್ಟೆಪ್ಸ್ ಅರ್ಥ ಆಯ್ತಲ್ವಾ, ಯಾವ ರೀತಿ ನಾವು ಮೀನ್ನ ಕಂಡುಹಿಡಿದ್ವಿ, ಯಾವ ರೀತಿ ಕೋವೇರಿಯನ್ಸ್ ಕಂಡುಹಿಡಿದ್ವಿ ಅಂತ. ಇವಾಗ 4th ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ 4 ಈಸ್ ಈಕ್ವಲ್ ಟು ಐಗನ್ ವ್ಯಾಲ್ಯೂಸ್. ಓಕೆ, ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀರಾ? ಸೊ ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಆಲ್ರೆಡಿ ಏನಿದೆ, ಕೋವೇರಿಯನ್ಸ್ ಇದೆ. ಏನಪ್ಪ ಕೋವೇರಿಯನ್ಸು? 0.5 -0.5 -0.5 ಮತ್ತು 0.5 ಇದೆ ಕೋವೇರಿಯನ್ಸ್. ಸೊ ಇವಾಗ ನಾನು ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ C - ಲ್ಯಾಂಬ್ಡಾ ಇಂಟು I. ಓಕೆನಾ. ಸೊ ಇದನ್ನು ತಗೊಳ್ಬೇಕು. ಸೊ ಇವಾಗ ಸಿ ಅಂತ ಅಂದರೆ ಇದು ಏನು 0.5 -0.5 -0.5 ಆ್ಯಂಡ್ 0.5 ಮೈನಸ್ ಲ್ಯಾಂಬ್ಡಾ ಇಂಟು I ಅಂತ ಅಂದರೆ ಸೊ 1001. ಸೊ ಇದನ್ನು ನಾನು ಮಲ್ಟಿಪ್ಲೈ ಮಾಡ್ಕೊಂಡಾಗ ನನಗೇನು ಬರುತ್ತೆ, ಸೊ ಇದರದ್ದು ಡಿಟರ್ಮಿನೆಂಟ್ ಕಂಡುಹಿಡಿಬೇಕಾಗಿರೋದು. ಸೊ ಡಿಟರ್ಮಿನೆಂಟ್ ಆಫ್ ನಾನೇನು ಮಾಡ್ತೀನಿ ಅಂದರೆ 0.5 -0.5 -0.5 ಆ್ಯಂಡ್ 0.5 ಮೈನಸ್, ಸೊ ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಿಕೊಂಡು ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ ಜಸ್ಟ್ ನಾನು ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಇದರದ್ದು ಡೆಟರ್ಮಿನೆಂಟ್ ಕಂಡುಹಿಡಿಬೇಕು. ಸೊ ಇವಾಗ ಇದನ್ನು ನಾನು ಫೈನಲ್ ಆಗಿ ಒಂದು ಈಕ್ವೇಷನ್ ಆಗಿ ಮಾಡ್ಕೋಬೇಕು ಅಂದರೆ 0.5 ಮೈನಸ್ ಲ್ಯಾಂಬ್ಡಾ, ನೆಕ್ಸ್ಟ್ -0.5 -0 -0.5 -0 0.5 ಮೈನಸ್ ಲ್ಯಾಂಬ್ಡಾ. ಓಕೆ. ಸೊ ಇವಾಗ ನಾನು ಇದ್ರದ್ದು ಡೆಟರ್ಮಿನೆಂಟ್ ಕಂಡುಹಿಡಿಬೇಕು ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂತ, AD ಮೈನಸ್ BC. ಓಕೆನಾ. ಸೊ AD ಮೈನಸ್ BC. ಓಕೆ. ಸೊ ಹೆಂಗೆ ಅಂದರೆ A ಅಂದರೆ
ಸೊ ಎ ಡಿ ಅಂದರೆ 0.5 ಮೈನಸ್ ಲ್ಯಾಂಬ್ಡಾ ಇಂಟು ಡಿ ಅಂದರೆ 0.5 ಮೈನಸ್ ಲ್ಯಾಂಬ್ಡಾ ಮೈನಸ್ ನೆಕ್ಸ್ಟ್ ಬಿ ಅಂದರೆ 0.5 ಇಂಟು ಸಿ ಅಂದರೆ ಮೈನಸ್ 0.5. ಓಕೆ, ಸೊ ಇದನ್ನು ಮಾಡಿದಾಗ ನನಗೆ 0.5 ಇಂಟು 0.5 ಏನು ಬರುತ್ತೆ, 0.25 ಬರುತ್ತೆ. ಓಕೆನಾ. ನೆಕ್ಸ್ಟ್ 0.5 ಇಂಟು ಲ್ಯಾಂಬ್ಡಾ ಅಂತ ಅಂದರೆ ನನಗೇನು ಬರುತ್ತೆ, ಮೈನಸ್ 0.5 ಲ್ಯಾಂಬ್ಡಾ ಬರುತ್ತೆ. ನೆಕ್ಸ್ಟ್ ಇವಾಗ ಮೈನಸ್ ಲ್ಯಾಂಬ್ಡಾ ಅಲ್ವಾ, ಸೊ 0.5 ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಲ್ಯಾಂಬ್ಡಾ ನನಗೇನಾಗುತ್ತೆ ಪ್ಲಸ್ ಲ್ಯಾಂಬ್ಡಾ ಸ್ಕ್ವಯರ್ ಬರುತ್ತೆ. ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಲ್ಯಾಂಬ್ಡಾ ಏನು ಬರುತ್ತೆ, ನನಗೆ ಪ್ಲಸ್ ಲ್ಯಾಂಬ್ಡಾ ಸ್ಕ್ವಯರ್ ಬರುತ್ತೆ. ಮೈನಸ್ ಸೊ ಮೈನಸ್ 0.5 ಇಂಟು ಮೈನಸ್ 0.5 ಏನು ಬರುತ್ತೆ, ಮೈನಸ್ 0.25 ಬರುತ್ತೆ. ಅರ್ಥ ಆಯ್ತಲ್ವಾ ನಾನು ಇದು ಯಾವ ರೀತಿ ಸಾಲ್ವ್ ಮಾಡಿಕೊಂಡೆ ಅಂತ. ಇಟ್ ಈಸ್ ಜಸ್ಟ್ ನಥಿಂಗ್ ಬಟ್ 0.5 ಇಂಟು ಸೊ ಈ 0.5 ಮೈನಸ್ ಲ್ಯಾಂಬ್ಡಾ ದೆನ್ ಮೈನಸ್ ಲ್ಯಾಂಬ್ಡಾ ಇಂಟು 0.5 ಮೈನಸ್ ಲ್ಯಾಂಬ್ಡಾ. ಈ ರೀತಿ ನಾನು ಇದನ್ನು ಸಾಲ್ವ್ ಮಾಡ್ಕೊಂಡಾಗ ನಂಗೆ ಇದನ್ನು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, 0.25 ಮೈನಸ್ ಇವಾಗ 0.5 ಲ್ಯಾಂಬ್ಡಾ ಮೈನಸ್ 0.5 ಲ್ಯಾಂಬ್ಡಾ ಏನಾಗುತ್ತೆ, 0.5 ಮೈನಸ್ 0.5 ಮೈನಸ್ 0.5 ಏನಾಗುತ್ತೆ, 1 ಆಗುತ್ತೆ. ಸೊ ನಂಗೆ ಲ್ಯಾಂಬ್ಡಾ ಬರುತ್ತೆ ಪ್ಲಸ್ ಲ್ಯಾಂಬ್ಡಾ ಸ್ಕ್ವಯರ್ ಹಾಗೆ ಇದೆ ಮೈನಸ್ 0.25 ಮೈನಸ್ 0.25 ಪ್ಲಸ್ 0.25 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನನಗಿನ್ನೇನು ಮಿಕ್ಕತ್ತೆ, ಲ್ಯಾಂಬ್ಡಾ ಸ್ಕ್ವಯರ್ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಮಿಕ್ಕತ್ತೆ. ಸೊ ಇದನ್ನು ನಾನು ಲ್ಯಾಂಬ್ಡಾನ ನಾನು ಕಾಮನ್ ತಕ್ಕೊಂಡ್ರೆ ಲ್ಯಾಂಬ್ಡಾ ಮೈನಸ್ 1 ಬರುತ್ತೆ ಈಕ್ವಲ್ ಟು 0 ಬರುತ್ತೆ. ಸೊ ಇವಾಗ ನನಗೆ ಲ್ಯಾಂಬ್ಡಾ ಏನಾಗುತ್ತೆ 1 ಆರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಸೊ ನನಗೆ 2 ವ್ಯಾಲ್ಯೂಸ್ ಬರುತ್ತೆ. ಇದಕ್ಕೆ ಈಕ್ವಲ್ ಟು 0 ಮಾಡಿದಾಗ 1 ಬರುತ್ತೆ, ಇಲ್ಲ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಡೈರೆಕ್ಟ್ 0. ಓಕೆ ಅರ್ಥ ಆಯ್ತಲ್ವಾ. ಸೊ ಯಾವ ರೀತಿ ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದಂತ. ಸೊ ಐಗನ್ ವ್ಯಾಲ್ಯೂಸ್ ಯಾವುದ್ಯಾವುದು, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಆ್ಯಂಡ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ. ಸೊ ಇವಾಗ ನೆಕ್ಸ್ಟ್ ನಾವು ಯಾವ ಸ್ಟೆಪ್ ಮಾಡಬೇಕು, ನೆಕ್ಸ್ಟ್ ಬಂದುಬಿಟ್ಟು ನಾವು ಐಗನ್ ವೆಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ನಾವು, ಐಗನ್ ವೆಕ್ಟರ್ಸ್. ಸೊ ಸ್ಟೆಪ್ 5 ಬಂದುಬಿಟ್ಟು ಐಗನ್ ವೆಕ್ಟರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹೆಂಗೆ ಫೈಂಡ್ ಔಟ್ ಮಾಡೋದು, ಐಗನ್ ವೆಕ್ಟರ್ಸಿಗೆ ಫಾರ್ಮುಲಾ ಸೊ ಸಿ ಮೈನಸ್ ಲ್ಯಾಂಬ್ಡಾ ಇಂಟು ಐ ಇಂಟು ವಿ ಈಸ್ ಈಕ್ವಲ್ ಟು 0. ಸೊ ನಾವು ಈ ರೀತಿ ಐಗನ್ ವೆಕ್ಟರ್ಸ್ನ ಫೈಂಡ್ ಔಟ್ ಮಾಡೋದು. ಸೊ ಇವಾಗ ನಾನು ಐಗನ್ ವ್ಯಾಲ್ಯೂಸಲ್ಲಿ ನನಗೆ ಏನೇನು ವ್ಯಾಲ್ಯೂಸ್ ಬಂದಿತ್ತು, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಮತ್ತು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಸೊ ನಾನು ಏನು ಮಾಡ್ತೀನಿ, 2 ಕೇಸಸಲ್ಲಿ ನಾನು ಐಗನ್ ವೆಕ್ಟರ್ಸ್ನ ಕಂಡುಹಿಡಿತೀನಿ. ಫಸ್ಟ್ ಕೇಸ್ 1ನಲ್ಲಿ ನಾನು ಏನು ಮಾಡ್ತೀನಿ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಅಂತ ಹಾಕ್ಕೊಂಡು ನಾನು ಐಗನ್ ವೆಕ್ಟರ್ನ ಕಂಡುಹಿಡಿತೀನಿ. ಸೊ ಇವಾಗ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಹಾಕಿದಾಗ ನಮ್ಗೆ ಆಲ್ರೆಡಿ ಗೊತ್ತು ಕೋವೇರಿಯನ್ಸ್ ಏನಿತ್ತು, ಸಿ ಅಂದರೆ ಕೋವೇರಿಯನ್ಸ್ ಅಲ್ವಾ. ಕೋವೇರಿಯನ್ಸ್ ವ್ಯಾಲ್ಯೂಸ್ ಏನಿತ್ತು, 0.5 ಇತ್ತು ಮತ್ತು ಮೈನಸ್ 0.5 ಮೈನಸ್ 0.5 ಮತ್ತು 0.5. ಸ್ಟೆಪ್ 2ಅಲ್ಲಿ ನಾವು ಕೋವೇರಿಯನ್ಸ್ ತೆಗೆದಿದ್ವಲ್ವಾ ಅದು. ಸೊ ಮೈನಸ್ ಲ್ಯಾಂಬ್ಡಾ ಇಲ್ಲಿ ನಾನು ಏನಂತ ತೊಗೊಂಡಿದ್ದೀನಿ, 1 ಅಂತ ತೊಗೊಂಡಿದ್ದೀನಿ. ಸೊ ಇವಾಗ ಲ್ಯಾಂಬ್ಡಾ 1 ಹಾಕಿದಾಗ ಹಾಗೆ ಇರುತ್ತೆ. ಸೊ ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದು 1 0 0 1. ಸೊ ಇಲ್ಲಿ ಲ್ಯಾಂಬ್ಡಾ ಜಾಗದಲ್ಲಿ ನಾನು 1 ಹಾಕಿದ್ದೀನಿ, ಯಾಕಂದರೆ ನಾನು ಕೇಸ್ 1ಅಲ್ಲಿ ಲ್ಯಾಂಬ್ಡಾ 1 ಅಂತ ತಗೊಂಡಿದ್ದೀನಿ ಅಂತ ಹೇಳಿದೆ. ನೆಕ್ಸ್ಟ್ ಹೋಲ್ ಇಂಟು ವಿ ಅಂದರೆ ಇದೆ ಐಗನ್ ವೆಕ್ಟರ್. ಸೊ V1 ಮತ್ತು V2 ಓಕೆ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಸೊ ಇವಾಗ ನಾನು ಏನು ಮಾಡಬೇಕು ಅಂತ ಅಂದರೆ ಇದನ್ನು ನಾನು ಸಾಲ್ವ್ ಮಾಡ್ಕೊಬೇಕು. ಸೊ ಇವಾಗ ನಾನು ಸಾಲ್ವ್ ಮಾಡ್ಕೊಂಡಾಗ 0.5 ಮೈನಸ್ 1 ಅಂದರೆ ಏನು ಬರುತ್ತೆ ನನಗೆ, ಮೈನಸ್ 0.5 ಮೈನಸ್ 1. ನೆಕ್ಸ್ಟು ಮೈನಸ್ 0.5 ಮೈನಸ್ 0 ಮೈನಸ್ 0.5 ಮೈನಸ್ 0.5 ಮೈನಸ್ 0 ಮೈನಸ್ 0.5 0.5 ಮೈನಸ್ 1 minus 0.5. Next into V1 and V2 is equal to 0. ಇದರಲ್ಲಿ ನಾನು 2 ಈಕ್ವೇಷನ್ಸ್ನ ಫಾರ್ಮ್ ಮಾಡ್ಕೊಬೋದು ಅಲ್ವಾ. ಫ್ರಮ್ ದಿಸ್ ನಾನು ಏನಂತ ಫಾರ್ಮ್ ಮಾಡ್ಕೊಬೋದು, 2 ಈಕ್ವೇಷನ್ನ ಫಾರ್ಮ್ ಮಾಡ್ಕೊಬೋದು. ಹೇಗೆ ಅಂದರೆ ಮೈನಸ್ 0.5 ಇಂಟು V1 ಮೈನಸ್ 0.5 ಇಂಟು V2 ಈಸ್ ಈಕ್ವಲ್ ಟು 0. ಇದು ಒಂದು ಈಕ್ವೇಷನು. ನೆಕ್ಸ್ಟು ಮೈನಸ್ 0.5 V1 ನೆಕ್ಸ್ಟ್ ಮೈನಸ್ 0.5 V2 ಈಸ್ ಈಕ್ವಲ್ ಟು 0. ಸೊ ಇದು ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಇದು ಈಕ್ವೇಷನ್ 2. ನಾವು ಈ ಥರ 2 ಈಕ್ವೇಷನ್ಸ್ನ ಫಾರ್ಮ್ ಮಾಡ್ಕೊಬೋದಲ್ವಾ ಇದರಲ್ಲಿ. ಓಕೆ, ಸೊ ಇವಾಗ
ಇವಾಗ ನಾನು ಈಕ್ವೇಷನ್ 1 ತಗೊತೀನಿ. ಫ್ರಮ್ ಈಕ್ವೇಷನ್ 1 ನಾನು -0.5v1 -0.5v2 = 0. ಸೊ ಇದನ್ನು ನಾನು ಇಲ್ಲಿಗೆ ಹಾಕ್ಕೊಳ್ತೀನಿ. ಸೊ -0.5v1 = 0.5v2. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ವ್ಯಾಲ್ಯೂನ ಕೆಳಗೆ ಹಾಕ್ಕೊತೀನಿ. ಸೊ v1 ಡಿವೈಡೆಡ್ ಬೈ v2 = ಇಲ್ಲಿ 0.5 ಹಾಗೆ ಇರುತ್ತೆ, ಡಿವೈಡೆಡ್ ಬೈ -0.5 ಇಲ್ಲಿ ಬರುತ್ತೆ. ಓಕೆ, ಸೊ ಇವಾಗ ನಾನು v1 ಮತ್ತು v2ನ ಡಿವೈಡೆಡ್ ಬೈ v2 ತಗೊಂಡಾಗ 1 ಡಿವೈಡೆಡ್ ಬೈ -1 ಆದರೂ ತಗೋಬೋದು, ಅಥವಾ -1 ಡಿವೈಡೆಡ್ ಬೈ 1 ಆದರೂ ಬರ್ಬೋದು. ಓಕೆನಾ? ಸೊ ಗೊತ್ತಾಯ್ತಲ್ವಾ ಐಗನ್ ವೆಕ್ಟರ್ಸ್ ಹೆಂಗೆ ಕಂಡುಹಿಡಿಯೋದು ಅಂತ. ಫಸ್ಟಿಗೆ ಕೇಸ್ 1ಅಲ್ಲಿ ನನಗೆ e1 ಎಷ್ಟು ಬಂತು ಅಂದರೆ -1 ಮತ್ತು 1 ಬಂತು. ಓಕೆ, ಸೊ ದಿಸ್ ಇಸ್ ದ ಕೇಸ್ 1 ಐಗನ್ ವೆಕ್ಟರ್. ಸೊ ಕೇಸ್ 2 ಅಲ್ಲಿ ಇವಾಗ ಲ್ಯಾಂಬ್ಡಾ = 2 ಹಾಕ್ಕೊಳ್ಳೋಣ. ಓಕೆನಾ? ಸೊ ಇವಾಗ ಕೇಸ್ 2 ಅಲ್ಲಿ ನಾನು ಲ್ಯಾಂಬ್ಡಾ = 0 ತಗೊಳ್ಳೋಣ. ಅವಾಗ ಕೇಸ್ 1 ಅಲ್ಲಿ ಲ್ಯಾಂಬ್ಡಾ = 1 ತಗೊಂಡಿದ್ದೆ. ಇವಾಗ ಕೇಸ್ 2 ಅಲ್ಲಿ ಲ್ಯಾಂಬ್ಡಾ = 0 ತಗೊಂಡಾಗ ಸೊ ಇಲ್ಲೂ ಸೇಮ್ ಸಿ ಮೈನಸ್ ಲ್ಯಾಂಬ್ಡಾ ಇಂಟು ಐ ಇಂಟು ವಿ, ಓಕೆನಾ, = 0. ಸೊ ಸಿ ಬಂದ್ಬಿಟ್ಟು ಕೋವೇರಿಯನ್ಸು ನಮ್ಗೆ ಆಲ್ರೆಡಿ ಗೊತ್ತು, 0.5 -0.5 -0.5 ಮತ್ತು 0.5. ಮತ್ತು ಲ್ಯಾಂಬ್ಡಾ ವ್ಯಾಲ್ಯೂ ನಾನು 0 ಅಂತ ತಗೊಂಡೆ. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಅದಕ್ಕೆ ನಾನು ಏನು ಹಾಕ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ v1 ಮತ್ತು v2 ಹಾಕ್ಕೊಳ್ತೀನಿ, = 0. ಸೊ ಇದರಿಂದ ಕೂಡ ನಾವು 2 ಈಕ್ವೇಷನ್ನ ಫಾರ್ಮ್ ಮಾಡ್ಬೋದು. ಸೊ 0.5 ಮೈನಸ್ 0.5 v2, ಸೊ v1 = 0. ಸೊ ಇದು ಈಕ್ವೇಷನ್ ನಂಬರ್ ನಾನು 3 ಅಂತ ತಗೊಳ್ತೀನಿ. ನೆಕ್ಸ್ಟ್ 0.5 ಮೈನಸ್ 0.5 v1 ಪ್ಲಸ್ 0.5 v2 = 0. ಸೊ ಇದನ್ನು ನಾನು ಈಕ್ವೇಷನ್ 4 ಅಂತ ತಗೊಳ್ತೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ ತಗೊತೀನಿ. ಸೊ ನಾನು ಏನು ಮಾಡ್ತೀನಿ, ಫ್ರಮ್ ಈಕ್ವೇಷನ್ 3. ಸೊ ಈಕ್ವೇಷನ್ 3 ಇಂದ ಏನು ಕೊಟ್ಟಿದ್ದಾರೆ, ಈಕ್ವೇಷನ್ 3 0.5 v1 ಮೈನಸ್ 0.5 v2 = 0. ಸೊ ಇದರಿಂದ ನಾನು v1 v2 ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ 0.5 v1 = ಇದನ್ನು ಈ ಕಡೆ ಹಾಕ್ಕೊಂಡು 0.5 v2 ಬಂತು. ಸೊ ಇವಾಗ v1 ಬೈ v2 ಅಂತ ಮಾಡಿದಾಗ ನನಗೆ 0.5 ಡಿವೈಡೆಡ್ ಬೈ 0.5 ಅಂದರೆ ಇದನ್ನು ಇಲ್ಲಿ ಹಾಕ್ಕೊಂಡು v2 ಕೆಳಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನನಗೆ v1 ಬೈ v2 ಏನು ಬರುತ್ತೆ ಅಪ್ಪ ಅಂದರೆ 1 ಮತ್ತು 1 ಬರುತ್ತೆ, 1 ಡಿವೈಡೆಡ್ ಬೈ 1 ಬರುತ್ತೆ. ಸೊ ಇವಾಗ ನನಗೆ ಇದರಿಂದ ಐಗನ್ ವೆಕ್ಟರ್ e2 ಏನು ಬರುತ್ತೆ ಅಂದರೆ 1 ಮತ್ತು 1 ಬರುತ್ತೆ. ಓಕೆನಾ? ಸೊ ಕೇಸ್ 1ಅಲ್ಲಿ ಐಗನ್ ವೆಕ್ಟರ್ ಬಂದುಬಿಟ್ಟು ನನಗೆ -1 1 ಬಂದಿತ್ತು. ಕೇಸ್ 2 ಅಲ್ಲಿ ನನಗೆ ಐಗನ್ ವೆಕ್ಟರ್ ಬಂದುಬಿಟ್ಟು 1 ಮತ್ತು 1 ಬಂದಿದೆ. ಓಕೆನಾ? ಇಷ್ಟು ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ 6. ಈ ಸ್ಟೆಪ್ 6ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ನಾರ್ಮಲೈಸ್ ಮಾಡ್ತೀವಿ. ಓಕೆನಾ? ನಾರ್ಮಲೈಸ್ ಐಗನ್ ವೆಕ್ಟರ್. ಸೊ ಯಾವ ರೀತಿ ಮಾಡೋದು ಅಂತ ಅಂದರೆ, ಸೊ ಇದಕ್ಕೆ ಫಾರ್ಮುಲಾ ನಾವು ನಾರ್ಮಲೈಸೇಷನ್ ಫಾರ್ಮುಲಾ ಬಂದುಬಿಟ್ಟು ಸೊ ನಾರ್ಮ್ v = v1 ಸ್ಕ್ವಯರ್ ಪ್ಲಸ್ v2 ಸ್ಕ್ವಯರ್. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ನಾನು ನಾರ್ಮಲೈಸೇಷನ್ ಮಾಡಿಕೊಂಡಾಗ e1ಅಲ್ಲಿ v1 ವ್ಯಾಲ್ಯೂಸ್ ಏನು ಬಂದಿತ್ತು, -1 1, v1 ವ್ಯಾಲ್ಯೂ ಇದು ಮತ್ತು v2 ವ್ಯಾಲ್ಯೂ ಇದು. ಸೊ ನಾನು ಇದರಲ್ಲಿ ನಾರ್ಮಲೈಸೇಷನ್ ಮಾಡಿಕೊಂಡಾಗ ಸೊ ರೂಟ್ ಆಫ್ -1 ಹೋಲ್ ಸ್ಕ್ವಯರ್ ಪ್ಲಸ್ 1 ಹೋಲ್ ಸ್ಕ್ವಯರ್ ಮಾಡಿಕೊಂಡಾಗ ಸೊ ಏನು ಬರುತ್ತೆ, ನನಗೆ √2 ಬರುತ್ತೆ. ಅದೇ ಸೊ ಇವಾಗ ನಾನು ಅದು ನಾರ್ಮಲೈಸೇಷನ್ ಆಯಿತು. ಸೊ ಇವಾಗ e1 ಕ್ಯಾಪ್ ನಾರ್ಮಲೈಸ್ಡ್ e1 ಬಂದುಬಿಟ್ಟು ಸೊ -1 ಡಿವೈಡೆಡ್ ಬೈ √2 1 ಡಿವೈಡೆಡ್ ಬೈ √2. ನಿಮಗೆ ಡೌಟ್ ಬರ್ಬೋದು ಇವಾಗ -1 ಹೆಂಗೆ ಬಂತು ಅಂತ. ಸೊ ಇಲ್ಲಿ -1 ಇದಕ್ಕೆ ಡಿವೈಡ್ ಬೈ √2 ಮಾಡೋದು, ಇಲ್ಲಿ 1 ಡಿವೈಡೆಡ್ ಬೈ √2 ಮಾಡೋದು ಅಷ್ಟೇ. ದಿಸ್ ಈಸ್ ದ ನಾರ್ಮಲೈಸ್ಡ್ ಫಾರ್ಮ್ ಆಫ್ e1. ನೆಕ್ಸ್ಟ್ ಇವಾಗ ಅದೇ ಥರ e2 ನಾರ್ಮ್ ಕಂಡುಹಿಡಿಬೇಕು ಅಂದರೆ e2 ನಾರ್ಮಲಿ v1 ಏನು 1, v2 ಏನು 1. ಸೊ ಇವಾಗ e2 ಸೊ 1 ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್ ಇದು ಕೂಡ ನನಗೆ √2 ಬರುತ್ತೆ. ಸೊ ನಾರ್ಮಲೈಸ್ಡ್ ಫಾರ್ಮ್ ಆಫ್ e2 ಬಂದುಬಿಟ್ಟು ಸೊ ಏನು ಬರುತ್ತೆ, 1 ಡಿವೈಡೆಡ್ ಬೈ √2 1 ಡಿವೈಡೆಡ್ ಬೈ √2. ಓಕೆನಾ? ಸೊ ಇದು ದಿಸ್ ಇಸ್ ಅ ನಾರ್ಮಲೈಸ್ಡ್ ಫಾರ್ಮ್ ಆಫ್ ಏನಂತೀರ e2. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಸೊ ಇವಾಗ ನಾವು ನಾರ್ಮಲೈಸೇಷನ್ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಸ್ಟೆಪ್ಪು ಏನು ಮಾಡಬೇಕು ಅಂತಂದರೆ ಇವಾಗ ಇವಾಗ ನಾವು e1 ಕ್ಯಾಪ್ ಏನು ಮಾಡಿದ್ವಿ, -1 ಡಿವೈಡೆಡ್ ಬೈ √2 ದೆನ್ 1 ಡಿವೈಡೆಡ್ ಬೈ √2. ನೆಕ್ಸ್ಟ್ e2 ನಾರ್ಮಲೈಸ್ಡ್ ಏನಾಗಿತ್ತು, 1 ಡಿವೈಡೆಡ್ ಬೈ √2 ಮತ್ತು 1 ಡಿವೈಡೆಡ್ ಬೈ √2.
ಅಲ್ವಾ. ಸೊ ಇದನ್ನು ನಾವು ಒಂದು ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಅದನ್ನು ನಾನು ಎ ಅಂತ ತಗೊಳ್ತೀನಿ. ಸೊ ಇಲ್ಲಿ ಏನು ಇ ಇದೆ ಅಲ್ವಾ, ಅದನ್ನು ಬರೀರಿ -1/√2 1/√2. ಈ ಟು ವ್ಯಾಲ್ಯೂಸ್ನ ಈ ಕಾಲಮಲ್ಲಿ ಬರೀರಿ 1/√2 1/√2. ಸೊ ಇವಾಗ ನನಗೆ ಎ ಸಿಕ್ತು. ಓಕೆನಾ, ಎ ಸಿಕ್ಕಾದ್ಮೇಲೆ ಸೊ ಇದು ನಮ್ಮ ಏನಂತೀರ ನಾರ್ಮಲೈಸೇಷನ್ ಸ್ಟೆಪ್ಪಲ್ಲಿ ನಾವು ಒಂದು ಮ್ಯಾಟ್ರಿಕ್ಸ್ನ ಫಾರ್ಮ್ ಮಾಡ್ಕೊತೀವಿ ಯೂಸಿಂಗ್ E1 ಕ್ಯಾಪ್ ಆ್ಯಂಡ್ E2 ಕ್ಯಾಪ್. ಸೊ ನೆಕ್ಸ್ಟ್ ಲಾಸ್ಟ್ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಸ್ಟೆಪ್ 7ಅಲ್ಲಿ ನಾವು PCA ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡ್ತೀವಿ. ಏನಪ್ಪ ಈ PCM ಟ್ರಾನ್ಸ್ಫಾರ್ಮ್ ಅಂತ ಅಂದರೆ y = a × x - μ ಅಂತ. ಸೊ ಎ ಅಂದರೆ ನಾವು ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಲ್ಲ ಅದು. ಸೊ ಏನು 1 - 1/√2 1/√2 1/√2 ಆ್ಯಂಡ್ 1/√2. ಸೊ ನೆಕ್ಸ್ಟ್ x - μ ಅಂತ ಅಂದರೆ ಸ್ಟೆಪ್ 2 ಅಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದೀವಲ್ವಾ, x - μ ಇಲ್ಲಿ ನೋಡಿ x1 - μ ಮತ್ತು x2 - μ. ಓಕೆನಾ, ಇದನ್ನು ಫೈಂಡ್ ಔಟ್ ಮಾಡಿದ್ದೀವಲ್ಲ, ಫೈನಲ್ ಆಗಿ ಒಂದು ತೊಗೊಂಡ್ವಲ್ಲ ಮ್ಯಾಟ್ರಿಕ್ಸು. ಸೊ ಅದನ್ನು ನಾವು ಇಲ್ಲಿ x - μ ಜಾಗದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಪ್ಪ x - μ ಅಂತ ಅಂದರೆ ಸೊ ಇಲ್ಲಿ 0.5 ಆ್ಯಂಡ್ -0.5 -0.5 ಮತ್ತು 0.5. ಓಕೆ, ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ y ಏನು ಬರುತ್ತೆ ಅನ್ನೋದನ್ನ ನಾವು ಬರಿಬೇಕು. ಸೊ ಇವೆರಡನ್ನೂ ನಾವು ಮಲ್ಟಿಪ್ಲೈ ಮಾಡಿದಾಗ -1/√2 × 0.5 ಪ್ಲಸ್ 1/√2 × -0.5. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ -1/√2 1/√2 ಮತ್ತು 0 ಮತ್ತು 0 ಇದು ಬರುತ್ತೆ. ಓಕೆನಾ, ದಿಸ್ ಇಸ್ ಅ ವ್ಯಾಲ್ಯೂ ಆಫ್ y. ಸೊ ಆಫ್ಟರ್ ಅಪ್ಲೈಯಿಂಗ್ PCA ಟ್ರಾನ್ಸ್ಫಾರ್ಮ್, ಸೊ ಲಾಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ನಾವು ವೆರಿಫೈ ಮಾಡಬೇಕು ಒರಿಜಿನಲ್ ಆಗಿ ನಮಗೆ ಅದೇ ಬರುತ್ತಾ ಮ್ಯಾಟ್ರಿಕ್ಸ್ ಅಂತ. ಇವಾಗ x = a ಟ್ರಾನ್ಸ್ಪೋಸ್ ಇಂಟು y + m. ಸೊ ಇದನ್ನು ಮಾಡಿದಾಗ ನನಗೆ ಕ್ವೆಶನಲ್ಲಿ 2 ಮತ್ತು 6 ಕ್ವೆಶನ್ ನೋಡಿದಾಗ ಕ್ವೆಶನ್ ಇವಾಗ 2617 ಬಂತಲ್ಲ. ಸೊ ಇವಾಗ ನಾವು ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬಂದರೆ ಮಾತ್ರ ನೀವು ಮಾಡಿರುವಂಥ ಪ್ರಾಬ್ಲಮ್ಮು ಸ್ಟೆಪ್ಸು ಕರೆಕ್ಟಾಗಿದೆ ಅಂತ. ಓಕೆನಾ, ಸೊ ಇವಾಗ ನಾನು ಮಾಡಿದಾಗ ಎ ಅಂತ ಅಂದರೆ ನನಗೆ ಗೊತ್ತು -1/√2 1/√2 1/√2 ಅಂತ. ಅವರು ಟ್ರಾನ್ಸ್ಪೋಸ್ ಕೇಳಿದ್ದಾರೆ ಅಂತ ಅಂದರೆ ಸೊ -1 ರೋ ಇದ್ದಿದ್ದು ಕಾಲಮ್ ಆಗುತ್ತೆ, ಕಾಲಮ್ ಇದ್ದಿದ್ದು ರೋ ಆಗುತ್ತೆ. ಸೊ -1/√2 1/√2 1/√2 1/√2 ಗೊತ್ತಾಯ್ತಲ್ವಾ. ಇದು ರೋ ಏನಾಗುತ್ತೆ ಇನ್ ದ ಫಾರ್ಮ್ ಆಫ್ ಕಾಲಮ್ಸ್ ಬರಿತೀನಿ ನಾನು. ಸೊ ಇದು ಏನಾಗುತ್ತೆ ಈ ಕಾಲಮ್ ಏನು ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ರೋಸ್ ಬರಿತೀನಿ, ಈ ಕಾಲಮ್ನ ಇನ್ನೂ ಒಂದು ರೋ ಮಾಡ್ತೀನಿ. ಓಕೆನಾ, ಅಷ್ಟೇ. ಸೊ y ಏನು ಬಂತು ನನಗೆ -1/√2 1/√2 0 0 ದೆನ್ ಪ್ಲಸ್ m ಅಂದರೆ ಮೀನ್. ಫಸ್ಟ್ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ಮಾಡಿದ್ವಲ್ಲ ಮೀನು, ಅದು ಏನು ಫಸ್ಟ್ ಸ್ಟೆಪ್ಪಲ್ಲಿ 1.5 ಮತ್ತು 6.5. ಸೊ ಇವಾಗ ಇದನ್ನು ನಾನು ಮಲ್ಟಿಪ್ಲೈ ಮಾಡಿದಾಗ ನನಗೇನು ಬರುತ್ತೆ ಇಲ್ಲಿ ನನಗೇನು ಬರುತ್ತೆ 1/√2 × 1/√2 2. ದೆನ್ ದಿಸ್ ಇಂಟು ದಿಸ್ ಇಸ್ 0 + 0 ಬರುತ್ತೆ. ಸೊ ಇದನ್ನು ನಾನು 1/√2 ಇಂಟು -1/√2 ನನಗೇನು ಬರುತ್ತೆ -1/2 ಪ್ಲಸ್ 0. ಸೊ ನೆಕ್ಸ್ಟ್ ಇದೇ ಥರ ನಾನು ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದಾಗ -1/2 ಬರುತ್ತೆ, ಇಲ್ಲಿ ನನಗೆ 1/2 ಬರುತ್ತೆ. ಅರ್ಥ ಆಯ್ತಲ್ವಾ ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಅಂತ. ಸೊ ಅಂದರೆ ನಿಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಲ್ಮೋಸ್ಟ್ ಗೊತ್ತು. ಫಸ್ಟ್ ರೋ ಫಸ್ಟ್ ಕಾಲಮ್ನ ನೀವು ಮಲ್ಟಿಪ್ಲೈ ಮಾಡ್ಕೊಬೇಕು. ಓಕೆ, ದೆನ್ ಪ್ಲಸ್ 1.5 ಮತ್ತು 6.5 ಬರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು, ಕಾಲಮ್ 1 ಅಂದರೆ 0.5 - 0.5 ಇದು 1/2 - 1/2 ಅಂತ ಅಂದರೆ ಸೊ 0.5 - 0.5 ಪ್ಲಸ್ 1.5 ಮತ್ತು 6.5 ಮಾಡಿದಾಗ ನಂಗೆ ಆನ್ಸರ್ ಏನು ಬರುತ್ತೆ. ಸೊ ಇದೇನು ಬರುತ್ತೆ 2 ಬರುತ್ತೆ, ಇದೇನು ಬರುತ್ತೆ 6 ಬರುತ್ತೆ ಅಲ್ವಾ, 6 ಬರುತ್ತೆ. ಅದೇ ರೀತಿ ನೀವು ಕಾಲಮ್ 2ಗೆ ಮಾಡಿದಾಗ ಅಂದರೆ -0.5 ಮತ್ತು 0.5
ಪ್ಲಸ್ 1.5 ಮತ್ತು 6.5 ಮಾಡಿದಾಗ ನಿನಗೆ ಇಲ್ಲಿ 1 ಬರುತ್ತೆ, ಇಲ್ಲಿ 6.5 ಪ್ಲಸ್ 1.5 7 ಬರುತ್ತೆ. ಸೊ ಕ್ವೆಶನಲ್ಲಿ ಏನು ಬಿತ್ತು ಅದೇ ಬಂತ ನಿಮಗೆ ಆನ್ಸರು? ಎಸ್. ಸೊ ಹಿಂಗಂದರೆ ಸೊ ದಿಸ್ ಇಸ್ ದ ವೇ ಆಫ್ ಸಾಲ್ವಿಂಗ್ PCA. ಸೊ ನಿಮಗೆ ಈ ಥರ ಆನ್ಸರ್ ಕರೆಕ್ಟಾಗಿ ಬಂತು ಅಂದರೆ ನೀವು ಮಾಡಿರೋಂಥ ಸ್ಟೆಪ್ಸು ಪ್ರತಿಯೊಂದು ಕರೆಕ್ಟಾಗಿದೆ ಅಂತ ಅರ್ಥ. ಓಕೆ ಅಲ್ವಾ? ಸೊ ಅರ್ಥ ಆಯ್ತಲ್ವಾ ಯಾವ ರೀತಿ PCAನ ಸಾಲ್ವ್ ಮಾಡೋದು ಅಂತ? ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.